ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಅಟ್ ವಿ ಎಮ್ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಮಾರ್ನಿಂಗ್ ಸ್ವಲ್ಪ ವಾಕಿಂಗ್ ಮಾಡಿ ಇನ್ಮೇಲೆ ಡಯಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೋ ಮಕ್ಕಳಿಗೆ 1 ಇಯರ್ ಆಯ್ತು ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಬರೋವಾಗ ಹಾಗಲಕಾಯಿ ತಂದಿದ್ದೆ. ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಹಾಗಲಕಾಯಿನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಈ ರೀತಿ ರೌಂಡ್ ಶೇಪಲ್ಲಿ ಹಾಗಲಕಾಯಿನ ಕಟ್ ಮಾಡಿಬಿಟ್ಟು ಒಳಗಡೆ ಇರೋ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಮೇಲ್ಗಡೆ ಇರೋ ಗ್ರೀನ್ ಸಿಪ್ಪೆ ಮಾತ್ರ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇವತ್ತು ಯಾವುದೇ ರೀತಿ ಡಿಟಾಕ್ಸ್ಗಳನ್ನ ಕುಡಿತಾ ಇಲ್ಲ. ಸೊ ಅದಕ್ಕೆ ಹಾಗಲಕಾಯಿ ಜ್ಯೂಸ್ನ ಕುಡಿಬೇಕನ್ಸಿತ್ತು. ಮುಂಚೆ ಎಲ್ಲ ಹಾಗಲಕಾಯಿ ಜ್ಯೂಸ್ನ ಡೈಲಿ ಕುಡಿತಾ ಇದ್ದೆ. ಬಟ್ 1 ಇಯರಿಂದ ಯಾವುದೇ ರೀತಿ ಹಾಗಲಕಾಯಿ ಕಹಿ ಪದಾರ್ಥನ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ಪುನಃ. ಈ ರೀತಿ ಕಟ್ ಮಾಡಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಯಾವುದೇ ರೀತಿ ಶುಗರ್ ಅಥವಾ ಬೆಲ್ಲನ ಸೇರಿಸ್ಕೊಳ್ಬಾರ್ದು. ಅದಕ್ಕೆ 1/2 ಕಪ್ ಆಗುವಷ್ಟು ವಾಟರ್ನ ಸೇರಿಸಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಾದಮೇಲೆ ಈ ರೀತಿ ಸೋಸ್ಕೋಬೇಕು ಅದನ್ನು. ಹಾಗಲಕಾಯಿ ಜ್ಯೂಸಲ್ಲಿ ವಿಟಮಿನ್ ಎ ಆ್ಯಂಡ್ ಸಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಪೊಟ್ಯಾಸಿಯಮ್ ಹಾಗೆ ಕ್ಯಾಲ್ಸಿಯಂ ಕೂಡ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿ ಕೂಡ ಇರುತ್ತೆ. ಈ ಜ್ಯೂಸ್ನ ವೀಕ್ಲಿ 1 ಟೈಮ್ ಆದರೂ ತೊಗೊಳ್ಬೇಕು. ವೀಕ್ಲಿ ಆಗಿಲ್ಲ ಅಂದರೆ ಮಂತ್ಲಿ 2 ಟೈಮ್ ಆದರೂ ಇದನ್ನು ತೊಗೊಳ್ಳಿ. ಈ ಹಾಗಲಕಾಯಿ ಜ್ಯೂಸ್ ಬಂದುಬಿಟ್ಟು ಕುಡಿಯೋಕ್ಕಾಗೋದೇ ಇಲ್ಲಪ್ಪ ಅನ್ನೋ ಅಷ್ಟು ಕಹಿ ಏನಿರಲ್ಲ. ಸ್ವಲ್ಪ ಫಸ್ಟ್ ಟೈಮ್ ಕುಡಿಯೋದಾದರೆ ಸ್ವಲ್ಪ ಕಹಿ ಅನಿಸುತ್ತೆ. ಅದೇ ಪ್ರಾಕ್ಟೀಸ್ ಆಗಿಬಿಟ್ರೆ ನಾರ್ಮಲ್ ಅನಿಸ್ಬಿಡುತ್ತೆ. ಸೊ ನಿಮಗೇನಾದರೂ ಫಸ್ಟ್ ಟೈಮ್ ಕುಡಿತಾ ಇದ್ದರೆ ಸ್ವಲ್ಪ ಮೇಲೆ ಬೆಲ್ಲನ ತಿನ್ನಿ. ಇವತ್ತು ನಾನು ಜ್ಯೂಸ್ನ ಕುಡಿದು ಮುಗಿಸ್ಬಿಟ್ಟೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಫ್ರೂಟ್ ಸಲಾಡ ಮಾಡೋಣ ಅಂತ ಹೇಳ್ಬಿಟ್ಟು ಹಾಫ್ ಆ್ಯಪಲ್, ಹಾಫ್ ಪಿಯರ್, ಹಾಗೆ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಫ್ ತೊಗೊಂಡಿದ್ದೀನಿ, ಪೊಮೊಗ್ರೆನೇಟ್ ಹಾಫು, ಪಪ್ಪಾಯ ಹಾಫು, ಮಸ್ಕ್ ಹಾಫು, ಹಾಗೆ ಪೆರೋನ್ನ ಹಾಫ್ ತೊಗೊಂಡಿದ್ದೀನಿ. ಮನೇಲಿ ಎಲ್ಲರೂ ಒಂದೊಂದು ಹಣ್ಣನ್ನು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಫ್ರೂಟ್ ಸಲಾಡನ್ನ ಮಾಡ್ತಾಯಿದ್ದೀನಿ ಇವತ್ತು ನಾನು. ಪಿಯರ್ ಕೂಡ ಅಷ್ಟೇ, ನಾನಿಲ್ಲಿ ಅದನ್ನು ಕೂಡ ತುಂಬ ಚಿಕ್ಕದಾಗಿ ಸ್ಲೈಸ್ ಮಾಡ್ತಾಯಿದ್ದೀನಿ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು. ಆ್ಯಪಲ್ನ ಸಿಪ್ಪೆ ಸಮೇತ ತಿನ್ನೋದ್ರಿಂದ ಹೆಚ್ಚಿನ ಪೋಷಕಾಂಶ ನಮಗೆ ಸಿಗುತ್ತೆ. ಹಾಗೆ ಅದಕ್ಕೆ ಹೃದಯ ಸಂಬಂಧಿತ ಕಾಯಿಲೆಗಳು ಕಡಿಮೆ ಆಗುತ್ತವೆ. ಲಿವರ್ಗೆ, ಬ್ರೆಸ್ಟ್ ಕ್ಯಾನ್ಸರ್ಗೆ ಇದೊಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಸಿಪ್ಪೆಯಲ್ಲಿ ಕ್ಯಾಲ್ಸಿಯಂ, ಪೊಟ್ಯಾಸಿಯಂ ಈ ಥರ ಅಂಶಗಳು ಇರೋದ್ರಿಂದ ಆ್ಯಪಲ್ನ ಸಿಪ್ಪೆ ಸಮೇತ ತಿಂದರೆ ಒಳ್ಳೆಯದು. ಪಿಯರ್ನ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ, ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಇನ್ನು ಪೇರು ಹಣ್ಣಲ್ಲಿ ವಿಟಮಿನ್ ಸಿ ತುಂಬ ಹೆಚ್ಚಾಗಿರುತ್ತೆ. ಸ್ಕಿನ್ಗೆ ತುಂಬ ಬೆನಿಫಿಟ್ಸ್ ಇದೆ. ಇವಾಗ ಡ್ರ್ಯಾಗನ್ ಫ್ರೂಟ್ ಮತ್ತು ಪಪ್ಪಾಯನ ಕಟ್ ಮಾಡ್ತಾ ಇದ್ದೀನಿ. ಪಪ್ಪಾಯದಲ್ಲಿ ವಿಟಮಿನ್ ಎ ಮತ್ತು ಸಿ ಹಾಗೆ ಫೈಬರ್ ಹೆಚ್ಚಾಗಿರುತ್ತೆ. ಜೀರ್ಣಕ್ರಿಯೆಗೆ ಇದೊಂದು ತುಂಬ ಒಳ್ಳೆ ಹಣ್ಣು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ಸೌಂದರ್ಯನ ಹೆಚ್ಚು ಮಾಡುತ್ತೆ, ಅಂದರೆ ಸ್ಕಿನ್ ಟೋನ್ನ ಬ್ರೈಟ್ ಮಾಡುತ್ತೆ. ಈ ಹಣ್ಣನ್ನು ತುಂಬ ಯೂಸ್ಫುಲ್ ಆಗಿದೆ. ಪ್ರತಿಯೊಂದು ಫ್ರೂಟ್ಸ್ ಕೂಡ ಅದರದೇ ಆದಂಥ ಒಂದು ಅಂಶನ ಹೊಂದಿದೆ. ಎಲ್ಲ ಹಣ್ಣುಗಳು ಬೆನಿಫಿಟ್ಸ್ ಆಗೇ ಇರುತ್ತೆ. ಅದಲ್ಲದೆ ಡೈಲಿ ದಿನನಿತ್ಯದಲ್ಲಿ ನಾವು ಫ್ರೂಟ್ಸ್ನ ಒಂದು ತೊಗೊಳ್ಳೇಬೇಕು. ನಮಗೋಸ್ಕರ ಅಲ್ಲದಿದ್ದರೂ ನಮ್ಮಲ್ಲಿರೋ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಅದೆಲ್ಲನೂ ಸರಿಪಡಿಸೋಕ್ಕೆ, ಹಾಗೆ ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟಿಸ್ ಪೇಷಂಟ್ಸು ಅವರೆಲ್ಲ ಇರ್ತಾರಲ್ವ. ಸೊ ಡೈಲಿ ಒಂದೊಂದು ಫ್ರೂಟ್ಸ್ನ ತೊಗೊಳ್ಬೇಕು. ಡೈಲಿ ಒಂದು ಫ್ರೂಟ್ಸ್ ಆಗಿಲ್ಲ ಅಂದರೆ ಮನೆಯವರೆಲ್ಲ ಕಟ್ ಮಾಡಿಬಿಟ್ಟು ಒಂದೇ ಫ್ರೂಟ್ಸಲ್ಲಿ ಶೇರ್ ಮಾಡ್ಕೋಬಹುದು. ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ತಿನ್ನೋದ್ರಿಂದ ಪಿಗ್ಮೆಂಟೆಡ್ ಕೆರೋಟಿನಾಯ್ಡ್ಗಳಾದ ಬೀಟಾ ಕ್ಯಾರೋಟಿನ್, ಲೈಕೋಪಿನ್ ಮತ್ತು ವಿಟಮಿನ್ ಸಿ ಇರುತ್ತೆ. ಹಾಗೆಯೇ ಇದರಲ್ಲಿ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಪೊಮೊಗ್ರೆನೇಟ್ ಅಲ್ಲಿ ಬ್ಲಡ್ನ ಇಂಪ್ರೂವ್ ಮಾಡುವ ಒಂದು ಶಕ್ತಿ ಇದೆ. ಹಾಗೆ ಸ್ಕಿನ್ ಟೋನ್ನ ವೈಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಕೂಡ ಹೊಂದಿದೆ ಇದು ಕೂಡ. ಪ್ರೆಗ್ನೆನ್ಸಿ ಇರೋರಿಗಂತೂ ಈ ಪೊಮೊಗ್ರೆನೇಟ್ ಜ್ಯೂಸು, ಪೊಮೊಗ್ರೆನೇಟ್ ಫ್ರೂಟು ತುಂಬ ಒಳ್ಳೆಯದು. ಸೊ ಬ್ಲಡ್ ಇಂಪ್ರೂವ್ ಆಗೋದು ತುಂಬ ಫಾಸ್ಟಾಗಿ ಆಗುತ್ತೆ ಇದರಿಂದ. ದಿನನಿತ್ಯ ಒಂದೇ ಒಂದು ಪೊಮೊಗ್ರೆನೇಟ್ನ ಸೇವಿಸ್ತಾ ಬಂದರೆ ಅಥವಾ ಅರ್ಧ ಸೇವಿಸ್ತಾ ಬಂದರೆ ಒಂದು 15 ಡೇಸ್ವರೆಗೂ ಸ್ಕಿನ್ ಟೋನ್ ತಾನಾಗೇ ಚೇಂಜ್ ಆಗುತ್ತೆ. ಫ್ರೂಟ್ ಸಲಾಡ್ ಏನೋ ರೆಡಿ ಆಗೋಯಿತು. ಇನ್ನು ಹಸಿ ಅವರೆಕಾಳು ಅಂದರೆ ಕಿಡ್ನಿ ಬೀನ್ಸ್ ಅಂತಾರಲ್ವ, ಅದು ಮತ್ತು ವೈಟ್ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಲಂಚ್ಗೆ. ಹಸಿ ಆಗಿರೋ ರೆಡ್ ಕಿಡ್ನಿ ಬೀನ್ಸ್, ರಾಜ್ಮಾ ಕಾಳಿಂದ ನಮ್ಮಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ. ಸೊ ಹಸಿ ಅಥವಾ ಡ್ರೈ ಆಗಿರೋ ಈ ಕಿಡ್ನಿ ಬೀನ್ಸ್ನ ನೈಟು ನೆನೆಸಿಟ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ 2 ಟೊಮೊಟೊ, ಕರಿಬೇವನ್ನ ಹಾಕ್ತಾ ಇದ್ದೀನಿ.
ಅದರ ಜೊತೆಗೆ ಒಂದು ಹಾಫ್ ಆಗುವಷ್ಟು ಆನಿಯನ್ನ ಚಾಪ್ ಮಾಡಿಬಿಟ್ಟು ಕೂಡ ಸೇರಿಸ್ತಾ ಇದ್ದೀನಿ. ರಾಜ್ಮಾ ಮುಳುಗುವಷ್ಟು 1 ಗ್ಲಾಸ್ ಅಥವಾ 1.5 ಗ್ಲಾಸಷ್ಟು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಸಾಲ್ಟ್ನ ಹಾಕ್ತಾ ಇದ್ದೀನಿ ಇವಾಗ ನಾನಿಲ್ಲಿ. ಹಸಿಯಾಗಿರೋ ಫ್ರೆಶ್ ರಾಜ್ಮಾ ಆಗಿದ್ದರೆ ನೀವು 1 ವಿಸಿಲ್ ಅಥವಾ 2 ವಿಸಿಲಲ್ಲಿ ಅದು ಕುಕ್ ಆಗಿಬಿಡುತ್ತೆ. ಅಥವಾ ಡ್ರೈ ಆಗಿರೋ ರಾಜ್ಮಾ ಆಗಿದ್ದರೆ ಓವರ್ ನೈಟ್ ಎಲ್ಲ ನೆನೆಸ್ಬಿಟ್ಟು ಒಂದು 4 ಇಂದ 5 ವಿಸಿಲ್ಸ್ ಬೇಕಾಗುತ್ತೆ ಕುಕ್ ಆಗೋದಕ್ಕೆ. 2 ವಿಸಿಲ್ ಆಗೋಯ್ತು. ಅದನ್ನು ತನಗೆ ಹಾಕ್ಬಿಟ್ಟು ಮಸಾಲಾನ ರುಬ್ಕೊಂಡು ಬರೋಣ. ಇವಾಗ ಮಸಾಲೆಗೆ ನಾನಿಲ್ಲಿ ತೊಗೊಂಡಿದ್ದೀನಿ 1 ಕಪ್ ಆಗುವಷ್ಟು ಕೋಕೋನಟ್, 10 ರಿಂದ 12 ಬೆಳ್ಳುಳ್ಳಿ, 1 ಹಿಡಿ ಆಗುವಷ್ಟು ಕೊತ್ತಂಬರಿ, ಸಾಸಿವೆ, ಜೀರಿಗೆ, 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ಹಸಿ ಶುಂಠಿನ ತೊಗೊಂಡಿದ್ದೀನಿ. ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ರುಬ್ಕೊಂಡು ಬರ್ತಾ ಇದ್ದೀನಿ ನಾನು ಇವಾಗ. ಈ ರೀತಿ ಇಷ್ಟು ಪೇಸ್ಟ್ ಆಗಿದ್ರೆ ಸಾಕು. ಒಂದು ಬಾಣಲೆನ ಬಿಸಿ ಮಾಡೋಕ್ಕಿಟ್ಟು ಅದರಲ್ಲಿ ಎಣ್ಣೆ, ಹಾಗೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ರಾಜ್ಮಾ ಕುದಿಯುವಾಗಲೇ ಟೊಮೊಟೊನ ಸೇರಿಸಿದ್ದೆ. ಆ ಟೊಮೊಟೊ ಎಲ್ಲ ಈ ಥರ ಸ್ಮ್ಯಾಶ್ ಆಗಿಬಿಟ್ಟಿದೆ. ಸೊ ಇವಾಗ ಇದನ್ನು ಒಗ್ಗರಣೆ ಹಾಕಿಟ್ಟಿರೋ ಎಣ್ಣೆಗೆ ಸುರಿಬೇಕು. ಇವಾಗ ಒಗ್ಗರಣೆಗೆ ಸುರಿದಾದ್ಮೇಲೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ರುಬ್ಬಿರೋ ಮಸಾಲೆ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಅದು ಕರೆಕ್ಟಾಗಿ ಅಳತೆ ಆಗಿದೆ. ಚಿಲ್ಲಿ ಪೌಡ್ರ್ ಕೂಡ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅದಕ್ಕೆ ಇವಾಗ ರೆಡಿ ಆಗೋಯ್ತು. ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ರೊಟ್ಟಿ, ಚಪಾತಿ, ರೈಸ್ಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ ಇದು.